ಹಳೆ ಸಾತಲ್ಲಿರಬೇಕಾದ್ರೆ ಇನ್ನೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಕುಟುಂಬದಲ್ಲಿ ನಾನಾ ಕಲಹಗಳು, ದಾಯಾದಿ ಕಲಹ, ಒಂದಲ್ಲ ಒಂದು ಅವಘಡಗಳು, ಸಮಸ್ಯೆಗಳು ನಮಗೆ ಆಗ್ತಲೇ ಇದೆ. ಸುಮಾರು 6 ವರ್ಷಗಳಿಂದಲೂ ಕಷ್ಟವನ್ನು ಪಡ್ತಾ ಇದ್ದೇವೆ. ನಾನು ಈಗಲೇ ಹೇಳ್ತೇನೆ, ಯಾವಾಗ ಶನಿಗ್ರಹ 7.5 ನಿಮಗೆ ಬಿಡುಗಡೆ ಆಗ್ತಾನೋ ನಿಮ್ಮ ಜೀವನದ ಸಂಪೂರ್ಣವಾದಂತಹ ದಿಕ್ಕು ಬದಲಾವಣೆಗಳಾಗುತ್ತೆ. ಎಷ್ಟೋ ದಿನಗಳಿಂದ ಅನುಭವಿಸಿದಂತಹ ಕಷ್ಟಗಳು, ನೋವುಗಳು, ಸಮಸ್ಯೆಗಳು, ಗೊಂದಲಗಳು, ನಾನಾ ರೀತಿಯಾದಂತಹ ಉತ್ತಮವಾದಂಥ ವಾತಾವರಣ, ಉತ್ತಮವಾದಂಥ ಜೀವನ ಮತ್ತು ಎಲ್ಲವೂ ಸಿಗುವಂತಹ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಈಗಿಷ್ಟೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ವಿಶೇಷವಾದಂತಹ ಸಂಚಿಕೆ. ಸುಮಾರು 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು, ಒಂದಲ್ಲ ಒಂದು ಆಗು ಹೋಗುಗಳನ್ನು, ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಿರುವಂತಹ ಕುಂಭರಾಶಿ ಗುರುಗಳೇ, ನಮಗಿಷ್ಟೆಲ್ಲವೂ ಬರ್ತಲೇ ಇದೆ, ಹಂಗಾರೆ ನಮಗೆ 7.5 ಬಿಡುಗಡೆ ಆಗುವಂತೆ ಅದು ಯಾವಾಗ? ಸಂಪೂರ್ಣವಾಗಿ ನಾವು ಈ ಸಮಸ್ಯೆಗಳಿಂದ, ಗೊಂದಲಗಳಿಂದ ವಿಮುಕ್ತರಾಗುವಂಥ ಸಮಯಗಳು ಯಾವಾಗ ಬರುತ್ತೆ? 7.5 ಇನ್ನೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಕುಟುಂಬದಲ್ಲಿ ನಾನಾ ಕಲಹಗಳು, ದಾಯಾದಿ ಕಲಹಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಒಂದಲ್ಲ ಒಂದು ಅವಘಡಗಳು, ಸಮಸ್ಯೆಗಳು ನಮಗೆ ಆಗ್ತಲೇ ಇದೆ. ಆದ ಸಂಪೂರ್ಣವಾದಂಥ ಬಿಡುಗಡೆ. ಸುಮಾರು 6 ವರ್ಷಗಳಿಂದಲೂ ಕಷ್ಟವನ್ನು ಪಡ್ತಾ ಇದ್ದೇವೆ. ನಮಗೆ ಸಂಪೂರ್ಣವಾಗುವಂಥ ಬಿಡುಗಡೆಯ ದಿನವನ್ನು ತೋರಿಸಿ. ಅಲ್ಲಿವರೆಗೂನಾದರೂ ನಾವೇನಾದರೂ ಬೇರೆ ಏನಾದರೂ ಒಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೋದು, ವ್ಯವಹಾರಗಳನ್ನ ತಡಿಕೊಳ್ಬೋದು, ಬೇರೆ ಯೋಜನೆಗಳನ್ನು ನಾವು ರೂಪಿಸ್ಕೊಳ್ಬೋದು. ಆದ್ದರಿಂದ ಒಂದು 7.5 ಅಂತ್ಯದ ದಿನವನ್ನು ಹೇಳಿ ಅಂತ ಹೇಳುವಂಥದ್ದು. ನೋಡಿ, 7.5 ಕುಂಭರಾಶಿಗೆ ಸಂಪೂರ್ಣವಾದಂತಹ ಬಿಡುಗಡೆ ಜೂನ್ ತಿಂಗಳು 2ನೇ ತಾರೀಕಲ್ಲಿ ಶನಿಯ ಸ್ಥಾನ ಬದಲಾವಣೆಗಳಾಗುತ್ತೆ. 3ನೇ ತಾರೀಕಿಂದ ಜೂನ್ 3, 2027ನೇ ಇಸ್ವಿ ಸಂಪೂರ್ಣವಾದಂತಹ 7.5 ಸಂಪೂರ್ಣವಾಗಿ ಹೊರಬರ್ತಾರೆ. ಸಂಪೂರ್ಣವಾದಂಥ ಬಿಡುಗಡೆಯನ್ನು ಕಾಣ್ತಾರೆ ಕುಂಭರಾಶಿಯವರು. ನಾನು ಈಗಲೇ ಹೇಳ್ತೇನೆ, ಕುಂಭರಾಶಿಯ ಸ್ವಕ್ಷೇತ್ರಾಧಿಪತಿ ಯಾರು ಅಂತಂದರೆ ಶನಿಗ್ರಹ. ಜೊತೆಯಲ್ಲಿ ಕರ್ಮಸ್ಥಾನದ ಅಧಿಪತಿಯಾದಂಥವನು ಶನಿಗ್ರಹ. ಯಾವಾಗ ಶನಿಗ್ರಹ 7.5 ನಿಮಗೆ ಬಿಡುಗಡೆ ಆಗ್ತಾನೋ ನಿಮ್ಮ ಜೀವನದ ಸಂಪೂರ್ಣವಾದಂತಹ ದಿಕ್ಕು ಬದಲಾವಣೆಗಳಾಗುತ್ತೆ. ಎಷ್ಟೋ ದಿನಗಳಿಂದ ಅನುಭವಿಸಿದಂತಹ ಕಷ್ಟಗಳು, ನೋವುಗಳು, ಸಮಸ್ಯೆಗಳು, ಗೊಂದಲಗಳು, ನಾನಾ ರೀತಿಯಾದಂತಹ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಕಂಡಂತಹ ಕುಂಭರಾಶಿಯವರು ಸಂಪೂರ್ಣವಾದಂತಹ ಬಿಡುಗಡೆಯನ್ನು ಕಂಡು ಸಂಪೂರ್ಣವಾದಂತಹ ಉತ್ತಮವಾದಂತಹ ವಾತಾವರಣಗಳಿಗೆ ನಾವು ಒಂದು ಮುಖವನ್ನು ಮಾಡುವಂತಹ ಒಂದು ಸಂದರ್ಭಗಳು ಯಾವಾಗ ಬರುತ್ತೆ ಅಂದರೆ 2027ನೇ ಇಸವಿಯ ಜೂನ್ 3ನೇ ತಾರೀಕಿಂದ ಆರಂಭವಾಗುತ್ತೆ. ಅಲ್ಲಿಯವರೆಗೂ ಸಹ ಕುಂಭರಾಶಿಗೆ ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಕಲಹಗಳು, ವೈರತ್ವಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಅಡೆತಡೆಗಳು, ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥ ಸಂದರ್ಭಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುವಂಥದ್ದು, ಇವೆಲ್ಲವೂ ಸಹ ಆರೋಗ್ಯದ ವ್ಯತ್ಯಾಸದಿಂದ ಹಿಡಿದು ಅತಿಯಾದಂಥ ಖರ್ಚು ವೆಚ್ಚಗಳಿಂದ ಕೂಡಿದ್ದು, ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳಿಂದ ಕೂಡಿರುವಂತಹ ವಾತಾವರಣಗಳು ಇನ್ನೂ ಕೆಲವು ದಿನಗಳ ಕಾಲ ನಿಮಗಿದನ್ನು ಇನ್ನೂ ಅನುಭವಿಸುವಂತಹ ವಾತಾವರಣಗಳು ಸಿಗುತ್ತೆ. ಸಂಪೂರ್ಣವಾದಂತಹ ಬಿಡುಗಡೆಯನ್ನು ಕಾಣುವಂತಹ ವಾತಾವರಣ ಇನ್ನೂ 1 ವರ್ಷ, ಇದು ಜೂನ್ ತಿಂಗಳಾಗಿದ್ದರೆ ಮುಂದಿನ ಜೂನ್ ತಿಂಗಳು 3ನೇ ತಾರೀಕಿಂದ ಅನುಕೂಲವಾಗುತ್ತೆ. ನಾನು ಈಗಲೇ ಕುಂಭರಾಶಿಗೆ ಹೇಳ್ತೇನೆ, ಆ ದಿನದಿಂದ ನಿಮ್ಮ ಮನೆಯಲ್ಲಿ ಅತಿಯಾದಂಥ ಹೇರಳವಾದಂಥ ಶುಭ ಕಾರ್ಯಗಳಾಗತ್ತೆ. ಮನೆಯನ್ನು ಕಟ್ಟುವಂಥ ಶುಭಯೋಗಗಳು ಬರುತ್ತೆ. ನಿವೇಶನವನ್ನು ಖರೀದಿ ಮಾಡುವಂತಹ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಮನೆಯಲ್ಲಿ ಅತಿಯಾದಂತಹ ಮದುವೆ ಮುಂಜಿಗಳು, ಶುಭ ಕಾರ್ಯಗಳು, ಸಂತದ ಸಂಭ್ರಮಗಳು ನಿಮಗೆ ನಿಮ್ಮ ಮನೆಯಲ್ಲಿ ತುಳುಕಾಡುವಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಎಷ್ಟೋ ಜನಗಳು ನಿಮಗೆ ದುಶ್ಮನ್ನಾದಂತಹ ಎಷ್ಟೋ ಜನಗಳು, ನಿಮ್ಮ ವ್ಯಕ್ತಿತ್ವವನ್ನು ಅರಿತಲೇ ಇರುವಂಥ ಜನಗಳು, ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ನಡೆದಂಥವರು, ನಿಮ್ಮ ಮೇಲೆ ಅಪವಾದ ಅಪನಿಂದನೆಗಳನ್ನು ಆಗದಂಥವರು ಎಲ್ಲರೂ ಸಹ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿ ಮತ್ತೆ ನಿಮಗೆ ಸ್ನೇಹ
ಪ್ರೀತಿಗೆ ಕೈ ಚಾಚುವಂಥ ವಾತಾವರಣಗಳು ಬರುತ್ತೆ, ಶತ್ರುಬಾಧೆಗಳಿಂದ ವಿಮುಕ್ತರಾಗುವಂಥ ವಾತಾವರಣಗಳು ಬರುತ್ತೆ, ಕೋರ್ಟು ಕಚೇರಿಗಳಲ್ಲಿ ಅಲ್ಲಿಂದ ನಿಮಗೆ ಜಯದ ವಾತಾವರಣಗಳು ಅಲ್ಲಿಂದ ಸೃಷ್ಟಿಯಾಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ವಾತಾವರಣಗಳು ನಿರ್ಮಾಣವಾಗಿ ಹೊರದೇಶಕ್ಕೆ ಹೋಗುವಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಪ್ರಮೋಷನ್ ಬಡ್ತಿ ಸಿಗುವಂಥ ವಾತಾವರಣಗಳು ಮುಂದಿನ ವರ್ಷದ 3ನೇ ತಾರೀಕು ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಬರುವಂಥ ಸಮಸ್ಯೆಗಳನ್ನು ನೀವು ಸ್ವಲ್ಪ ಅನುಭವಿಸಬೇಕಾಗ್ತದೆ. ಆದಷ್ಟು ಸಹ ನಿಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ವಾತಾವರಣ ನಮಗೋಸ್ಕರವಾಗಿ ನಿರ್ಮಾಣವಾಗುತ್ತೆ. ಆ ಶುಭ ದಿನಗಳು ಬರುವವರೆಗೂ ಸಹ ನಮ್ಮ ಈಗಿರುವಂತಹ ಕಷ್ಟಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸ್ವಲ್ಪ ನಾವು ಹಲ್ಲುಕಚ್ಚಿ ಅದನ್ನು ಸ್ವಲ್ಪ ನಾವು ತಡ್ಕೊಳ್ಳೋಣ. ಅನಂತರದಲ್ಲಿ ಒಳ್ಳೆಯ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ. ನಿಮಗೆ ಭಗವಂತನ ಅನುಗ್ರಹ ಚೆನ್ನಾಗಿ ಸಿಗುತ್ತೆ. ಅದೇ ಕಷ್ಟವನ್ನು ಕೊಟ್ಟಂತಹ, ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತಹ ಅದೇ ಶನಿಗ್ರಹ, 7.5 ಶನಿಗ್ರಹ, ನಿಮ್ಮ ಸ್ವಕ್ಷೇತ್ರಾಧಿಪತಿಯಾದಂಥ ಶನಿಗ್ರಹ, ಕರ್ಮಸ್ಥಾನದಲ್ಲಿರುವಂಥ ಶನಿಗ್ರಹ ನಿಮಗೆ ಉತ್ತಮವಾದಂಥ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಉತ್ತಮವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡಿಕೊಡ್ತಾನೆ. ಎಲ್ಲ ರೀತಿಯಲ್ಲೂ ಸಹ ಕುಟುಂಬದಲ್ಲಿ ಎಷ್ಟೆಷ್ಟು ಅನುಕೂಲತೆಗಳನ್ನು ಕಾಣಬಹುದು ಅಷ್ಟು ಅನುಕೂಲತೆಗಳನ್ನು ನಿಮಗೆ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಶನಿಗ್ರಹದಿಂದ ಆಗುತ್ತೆ. ಉತ್ತಮವಾದಂಥ ವಾತಾವರಣ, ಉತ್ತಮವಾದಂಥ ಜೀವನ ಮತ್ತು ಎಲ್ಲವೂ ಸಿಗುವಂತಹ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಈಗಿಷ್ಟೇ. ಬನ್ನಿ, ಶನಿಗ್ರಹನ ಉಪಾಸನೆ, ಶನಿಗ್ರಹನ ಆರಾಧನೆಯನ್ನು ಖಂಡಿತವಾಗಿ ನಾವು ಮಾಡ್ತಾ ಇರಬೇಕಾಗ್ತದೆ. ಯಾಕೆಂದರೆ ಆ ಗ್ರಹ ಅತ್ಯಂತ ನಿಷ್ಠೂರ ಗ್ರಹನಾದಂಥವನು ಶನಿಗ್ರಹ. ಅವನನ್ನು ಜಾಸ್ತಿ ಹೊಗಳಬೇಕು, ಅವನನ್ನು ಜಾಸ್ತಿ ನಾವು ಆರಾಧನೆಯನ್ನು ಮಾಡಬೇಕು, ಆ ಭಗವಂತನ ಜಾಸ್ತಿ ನಾವು ಪ್ರೀತಿ ಮಾಡಬೇಕು. ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾಗಲೇ ಅವನ ಅನುಗ್ರಹಕ್ಕೆ ನಾವು ಪಾತ್ರ ಆಗುವಂಥದ್ದು. ಕಷ್ಟಗಳು ಬಂತು, ಸಮಸ್ಯೆಗಳು ಬಂದ್ಬಿಡ್ತು, ಗೊಂದಲಗಳಾಯಿತು ಅಂತ ಇಲ್ಲ ಸಲ್ಲದ ನ್ಯಾಯಸಮ್ಮತವಾದಂಥ ವಾತಾವರಣಗಳನ್ನು ಬಿಟ್ಟು ಅಧರ್ಮದ ದಾರಿಗಳು ನಡೆಯುವಂಥದ್ದು, ದುಶ್ಚಟಗಳಿಗೆ ದಾಸರಾಗುವಂಥದ್ದು, ಮೋಸ ವಂಚನೆಗಳನ್ನು ಮಾಡುವಂಥದ್ದು, ಸ್ತ್ರೀಯರಿಗೆ ಅವಮಾನಗಳನ್ನು ಮಾಡುವಂಥದ್ದು, ಅತಿಕ್ರಮಣ, ಆಕ್ರಮಣ ಮತ್ತು ಬೇರೆ ಬೇರೆ ವಾತಾವರಣಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಮಾಡಿದಾಗ ಅದು ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಭಗವಂತನಿಗೆ ಇಷ್ಟವಾಗುವಂಥದ್ದು ಧರ್ಮ, ನ್ಯಾಯ, ನೀತಿ ಇವೆಲ್ಲವೂ ಸಹ ಭಗವಂತನಿಗೆ ಇಷ್ಟ ಆಗುತ್ತೆ. ಇದನ್ನು ನಾವು ಯಾವಾಗ ಫಾಲೋ ಮಾಡ್ತಿರ್ತೀವಿ, ಯಾವಾಗ ನಾವು ಈ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಚಿಂತನೆಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಇವೆಲ್ಲವೂ ಸಹ ಯಾವಾಗ ನಾವು ಬಿಡ್ತೀವೋ, ಅದನ್ನು ಜಾಸ್ತಿ ನಾವು ಅದರ ಬಗ್ಗೆ ನಾವು ಗಮನವನ್ನು ಹರಿಸೋದಿಲ್ವೋ, ಆಗ ಶನಿಗ್ರಹನ ಯೋಗ, ಶನಿಗ್ರಹನ ಒಂದು ದೃಷ್ಟಿ, ಶನಿಗ್ರಹನ ಒಂದು ಅನುಗ್ರಹ ಯಾವಾಗ ಅನುಕೂಲವನ್ನು ಮಾಡುತ್ತೆ ಅಂತ ಅಂದರೆ, ಅನುಗ್ರಹ ನಮಗೆ ಯಾವಾಗ ಶನಿಗ್ರಹ ಉಚ್ಚ ಸ್ಥಾನಕ್ಕೆ ಬರ್ತಾನೋ, ಈ ನೀಚ ಸ್ಥಾನದಿಂದ ಯಾವಾಗ ನಮಗೀಗಿರುವಂತಹ ಒಂದು ದೋಷದಿಂದ, ಯಾವಾಗ ಇರುವಂತಹ 7.5 ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಆಗಿ ನಮಗೆ ಉತ್ತಮ ಶುಭ ಸ್ಥಾನಕ್ಕೆ ಶನಿಗ್ರಹ ಪ್ರವೇಶವನ್ನು ಮಾಡ್ತಾನೋ, ಆ ಪ್ರವೇಶ ದಿನದಿಂದ ಅಂದರೆ 3ನೇ ತಾರೀಕು ಜೂನ್ ತಿಂಗಳು 2027ರಿಂದ ಈಗಿರುವಂಥ ಸಮಸ್ಯೆಗಳು, ಗೊಂದಲಗಳು, ವ್ಯತ್ಯಾಸಗಳು, ಊಹಾಪೋಹಗಳು, ಅಪನಿಂದನೆಗಳು, ಅಪರಾಧಗಳು ಆಗುವಂಥ ಕೆಲಸದಲ್ಲಿ ನ್ಯೂನತೆಗಳು ಇವೆಲ್ಲವುದರಿಂದಲೂ ಸಹ ವಿಮುಕ್ತರಾಗುವಂತಹ ವಾತಾವರಣ ಖಂಡಿತವಾಗಿ ನಮಗೆ ಮುಂದಿನ ವರ್ಷದಿಂದ ನಿಮಗೆ ಆರಂಭವಾಗುತ್ತೆ. ಅದುವರೆಗೂ ಮಾಡಬೇಕಾಗಿರುವಂಥದ್ದು ಶನಿಯ ಉಪಾಸನೆ. ಓಂ ಶಂ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರಜಂ ಛಾಯಾ ಮಾರ್ತಕಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಈ ಮಂತ್ರವನ್ನು ಯಾವಾಗಲೂ ಪಠಣವನ್ನು ಮಾಡಿಕೊಳ್ಳಿ. ಶನಿವಾರ ಏಕಕಾಲದಲ್ಲಿ 2 ಪೂಜೆಯನ್ನು ಮಾಡಬೇಕು ಶನಿ ದೋಷ ಬಂದಾಗ. ಯಾವುದು ಅಂತಂದರೆ ಹನುಮಂತನಿಗೆ ತುಳಸಿಯ ಅರ್ಚನೆ ಮತ್ತು ಶನಿಮಾತ್ಮನಿಗೆ ಒಂದು ತುಳಸಿಯ ಅರ್ಚನೆ, ಅಥವಾ ಶನಿಮಾತ್ಮನಿಗೆ ಒಂದು ಎಳ್ಳುಬತ್ತಿ ಹಚ್ಚುವಂಥದ್ದನ್ನು. ಇದನ್ನು ನಾವು ಯಾವಾಗ ಮಾಡ್ಕೊಂಡು ಹೋಗ್ತಿರ್ತೀವೋ ಆದಷ್ಟು ಸಹ ಬಹಳ ಅಂತ್ಯದಲ್ಲಿರುವಂಥದ್ದು 7.5 ದೋಷ ಬಹಳ ಅಂತ್ಯದಲ್ಲಿರುವಂಥ ಕುಂಭರಾಶಿಯವರು ದಿನ ಕಳಿತಾ ಪ್ರತಿಯೊಂದು ದಿನವೂ ನೀವು ಮುಂದೂಡ್ತಾ ಕಳೀತಾ ಇರಬೇಕಾದ್ರೆ ನಿಮ್ಮ ಸಮಸ್ಯೆ, ನಿಮ್ಮ ಗೊಂದಲ, ನಿಮ್ಮ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಅಂತ ಅಂದರೆ ಜೂನ್ ತಿಂಗಳು 2023ನೇ ತಾರೀಕಿನವರೆಗೂ ಅಷ್ಟೇ. ಇಷ್ಟು ವರ್ಷಗಳ ಅನುಭವಿಸಿರುವಂತಹ ನೀವುಗಳು ಕೇವಲ ಇನ್ನು 1 ವರ್ಷಗಳ ಕಾಲದ ಒಂದು ಅವಧಿಯನ್ನು ನೀವು ಸ್ವಲ್ಪ ಅದನ್ನು ನೀವು ದಾಟಿಬಿಟ್ರೆ ಮುಂದಿನ ದಿನಗಳಲ್ಲಂತೂ ನಿಮಗೆ ಉತ್ತುಂಗವಾದಂಥ ಅನುಗ್ರಹ ಶನಿಗ್ರಹದಿಂದಲೇ ನಿಮಗೆ ಆ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗ್ತೀರಿ. ಅದುವರೆಗೂ ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಶನಿಯ ಉಪಾಸನೆ ಅತ್ಯಂತ ಅವಶ್ಯಕ. ಮಾಡ್ತೀರಲ್ಲ? ಮತ್ತೆ ಸಿಗ್ತೇನೆ. ನಮಸ್ಕಾರ.